ओम शांति। आज का विषय है ईश्वर का बालक ಅಂದ್ರೆ ಈಶ್ವರೀಯ ಮಗು। ಇವತ್ತಿನ ವಿಷಯ ಇದೆ ಈಶ್ವರೀಯ ಮಗು ಅರ್ಥಾತ್ ईश्वरರದು मगु बालक। क्या आप जानते हैं कि आप ईश्वर के बालक हैं? कहीं जीवन की परिस्थिति ने आपको इतना वशीभूत तो नहीं कर लिया कि आपके पास ईश्वर के साथ रहने के लिए समय ही नहीं है? ನಿಮಗೆ ಗೊತ್ತಾ, ನೀವು ಈಶ್ವರ ಅರ್ಥಾತ್ ಪರಮಾತ್ಮರವ್ರ ಮಗುವಾಗಿದ್ದೀರಿ। ನಿಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ಇಷ್ಟೊಂದು ವಶೀಭೂತ ನಿಮಗೆ ಮಾಡಿಬಿಟ್ಟಿರೋ, ಪರಿಸ್ಥಿತಿ ಒಳಗಡೆ ಇಷ್ಟೊಂದು ನೀವು ಸಿಕ್ಕಾಕೊಂಡಿದ್ದೀರಾ, ಪರಿಸ್ಥಿತಿ ಒಳಗಡೆ ವಶವಾಗಿದ್ದೀರಾ ಅಂದರೆ ನನ್ನ ಹತ್ರ ಈಶ್ವರ ಜೊತೆಲಿ ಇರೋಕೆ ಸಮಯ ಇಲ್ಲ, ಟೈಮ್ ಇಲ್ಲ ಅಂತ, ಭಗವಂತನಿಗೂ ಸಮಯ ಕೊಡೋಕ್ಕೂ ಇಲ್ಲ, ಭಗವಂತನ ಜೊತೆಲಿ ಇರೋಕ್ಕೂ ಸಮಯ ಇಲ್ಲ ಅಂತ। आप कहते हैं कि मुझे बहुत सारा काम है। अपने जीवन के प्रति आपके अत्यधिक लगाव का यह बिल्कुल ही सही उदाहरण है। साथ ही यह आपके अहंकार को भी दर्शाता है। ನೀವು ಹೇಳ್ತೀರಾ ನನ್ನ ಹತ್ರ ಟೈಮ್ ಇಲ್ಲ ಅಂತ, ಸಮಯ ಇಲ್ಲ ಅಂತ ನೀವು ಹೇಳ್ತೀರಾ, ನನಗೆ ತುಂಬಾ ಕೆಲಸ ಇದೆ। ನಿಮ್ಮ ಜೀವನ ಪ್ರತಿ ನಿಮ್ಮ ಅತ್ಯಧಿಕ ಸೆಲ್ತನ ಇದೆ, ಅಂದ್ರೆ ಜೀವನದಲ್ಲಿ ಮನುಷ್ಯ ಜನ್ಮದಲ್ಲಿ ಬಂದಿದ್ದೀರ ಅಂದ್ರೆ ಕೆಲಸ ಮಾಡಲೇಬೇಕು, ಇದು ಆಕರ್ಷಣೆ ಇದೆ, ಸೆಲ್ತನ ಇದೆ, ಇದು ಬಹಳ ಸರಿಯಾದ ಉದಾಹರಣೆನೂ ಸಹ ಇದೆ। ಇದ್ರ ಜೊತೆಲಿ ಕೆಲವರು ಅಹಂಕಾರದಿಂದನೂ ಹೇಳ್ತಾರೆ, ಅಯ್ಯೋ ನನಗೆ ತುಂಬಾ ಕೆಲಸ ಇದೆ, ನನಗೆ ತುಂಬಾ ಕಾರ್ಯ ಇದೆ, ಇದು ನಿಮ್ಮ ಅಭಿಮಾನಕ್ಕೂ ತೋರಿಸುತ್ತೆ, ನೆಗ್ಲೆಕ್ಟ್ ಮಾಡ್ತೀರಿ ಅಂತ ಉದಾಹರಣೆವಾಗಿ ಇದು ಉದಾಹರಣೆ ಇದೆ ಅಂತ। जैसे एक अभिनेता अपने द्वारा निभाई जा रही भूमिका से स्वयं को अलग समझता है, वैसे ही जीवन रूपी इस रंगमंच पर आप जो भी भूमिका निभा रहे उससे स्वयं को अलग समझे। ಹೇಗೆ ರೀತಿಯ ಒಂದು ಊರ್ದು ಗೌಡರಾಗಿರ್ತಾರೆ, ಇಲ್ಲಾಂದ್ರೆ ಊರ್ದು ಒಂದು ಚೇರ್ ಪರ್ಸನ್ ಆಗಿರ್ತಾರೆ, ಅವರಿಗೆ ಆ ಪದವಿ ಸಿಕ್ಕಿರೋದು ಅದರದ ಪದವಿ ಅನುಸಾರ ಕೆಲವೊಂದು ಜವಾಬ್ದಾರಿಗಳಿರುತ್ತೆ, ಆದರೂ ಜವಾಬ್ದಾರಿವನ್ನ ನಿಭಾಯಿಸ್ತಾನು ಸಹ ತನಗೆ ತಾನೇ ಬೇರೆ ಅಂತ ತಿಳ್ಕೊಂಡಿರ್ತಾರೆ। ಜವಾಬ್ದಾರಿ ನಿಭಾಯಿಸ್ತಾನು ಸಹ ಜವಾಬ್ದಾರಿಗೆ ತನ್ನ ತಲೆಯಲ್ಲಿ ಇಟ್ಕೊಂಡಿರಲ್ಲ, ಮಾಡಿಕೊಂಡು ಮುಗಿಸ್ತಾರೆ ಅಷ್ಟೇ, ತನಗೆ ತಾನೇ ಬೇರೆ ಅಂತ ತಿಳ್ಕೊಂಡಿರ್ತಾರೆ। ಹಾಗೆ ಜೀವನ್ ರೂಪಿ ಈ ಸೃಷ್ಟಿ ರೂಪಿ ನಾಟಕದಲ್ಲಿ ಜೀವನ್ ರೂಪಿ ಧ್ವನಿಗಳಲ್ಲಿ ಅಂದ್ರೆ ಜೀವನದಲ್ಲಿ ಏನ್ ಮಾಡಬೇಕು, ನಮಗೂ ಸಹ ಅದೇ ತರ ಒಂದು ಪಾತ್ರ ಇದೆ। ಏನ್ ಪಾತ್ರ ಇದೆ, ಅದರಿಂದ ನಾವು ಬೇರೆ ಅಂತ ತಿಳ್ಕೋಬೇಕು, ನಾನು ಬೇರೆ, ನನ್ನ ಪಾತ್ರನೇ ಬೇರೆ ಇದೆ ಅಂತ ತಿಳ್ಕೋಬೇಕು। ಜೊತೆಲಿ साथ ही आप अपने अस्तित्व से उस भाग से जो की भूमिका नहीं है उससे संबंध रखे। ಜೊತೆಲಿ ನಿಮ್ಮ ಅಸ್ತಿತ್ವ ಅರ್ಥಾತ್ ನಿಮ್ಮ ಸತ್ಯತೆ ಜೊತೆಲಿ ಏನ್ ಭಾಗ ಇದೆ ಮತ್ತು ನಿಮ್ಗೆ ಯಾವ ಜೊತೆಲಿ ಏನ್ ಪಾತ್ರ ಇಲ್ಲ ಅದರ ಜೊತೆಲಿ ಸಂಬಂಧ ಇಟ್ಕೋಬೇಕು। ಅರ್ಥ ಏನು, ನಮ್ಗೆ ಸತ್ಯವಾದದ್ದು ಏನಿದೆ ಅದರ ಜೊತೆಲಿ ನಾವು ಜೊತೆಲಿ ಇರಬೇಕು। ಸತ್ಯ ಯಾವುದು, ನಾನು ಯಾರು, ಇದು ಸತ್ಯ ಇದೆ, ಅದರ ಜೊತೆಲಿ ನಾವು ಇರಬೇಕು। ಜೊತೆಲಿ ಕೆಲವ್ರ ಜೊತೆಲಿ ನಮ್ಗೆ ಪಾತ್ರ ಇರೋದಿಲ್ಲ, ಅವ್ರ ಜೊತೆಲಿ ನಮ್ಗೆ ಸಂಬಂಧ ಇರಬೇಕು, ಸಂಬಂಧ ಇಟ್ಕೊಂಡಿರ್ಬೇಕು। जीवन का एक ऐसा अनुभव है जो भूमिका नहीं और ना ही नाटक का अंग है, वह है ईश्वर का बालक होने का अनुभव। ಜೀವನದಲ್ಲಿ ಕೆಲವೊಂದು ಅಂತಹ ಅನುಭವಗಳು ಇದೆ, ಅದು ನಮ್ಮ ಪಾತ್ರನೂ ಇಲ್ಲ, ನಮ್ಮ ಜೀವನದ ಯಾವುದಾದ್ರೂ ಈ ಪಾತ್ರದ ಇಂದ್ರಿಯಗಳೂ ಸಹ ಇಲ್ಲ, ಅಂದ್ರೆ ಈ ಪಾತ್ರ ಮಾಡಿದ್ರೇನೆ ಆಗುತ್ತೆ, ಮಾಡಿಲ್ಲ ಅಂದ್ರೆ ನಡೆಯೋದೇ ಇಲ್ಲ, ಆತರ ಇಲ್ಲ, ಅಂಗನೇ ಇಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ। ಆದ್ರೂ ಅದರಲ್ಲಿ ಯಾವ್ದಾದ್ರೂ ಒಂದು ವಿಶೇಷ ಪಾತ್ರ ಏನೈತೆ ಅಂದ್ರೆ ಈ ಪಾತ್ರ ಮಾಡಿಲ್ಲ ಆದ್ರೂ ನಡೆಯಲ್ಲ, ಇದು ಯಾವುದು, ಅದು ಪರಮಾತ್ಮನ ಮಗುವುದ ಅನುಭವ ಮಾಡೋದು। ನಾವು ಪರಮಾತ್ಮನ ಸಂತಾನರಾಗಿದ್ದೀರಿ, ಮಕ್ಕಳರಾಗಿದ್ದೀರಿ ಅಂತ ಹೇಳಿ ಇದರದ ಅನುಭವ ಮಾಡೋದು। ಉದಾಹರಣೆಗಾಗಿ मैं ईश्वर का बालक हूँ, सदा ही उसका बालक रहा हूँ और आगे भी सदैव रहूंगा, इसमें कभी संशय मत करो। ನಾನು ಈಶ್ವರ ಪರಮಾತ್ಮರ ಮಗುವಾಗಿದ್ದೇನೆ, ಸಂತಾನರಾಗಿದ್ದೇನೆ, ಸದಾ ಅವ್ರ ಮಗು ಅರ್ಥಾತ್ ಸಂತಾನರಾಗೇ ಇರ್ತೇನೆ, ಮತ್ತೆ ಮುಂದೆ ಸದೇವ್ ಆಗ್ತೇನೆ
ಹಾಗೇ ಇರ್ತೇನೆ ಅಂತ. ಇದರಲ್ಲಿ ಸ್ವಲ್ಪನೂ ಸಂಶಯ ಬರಬಾರ್ದು. ಅವ್ರು ನಮ್ಮ ತಂದೆ ಆಗಿದಾರ ಏನೋ ಅದೆಲ್ಲ ಸಂಶಯ ಬರಬಾರ್ದು. ನಾವು ಇವ್ರ ಮಗು ಇದ್ದೀರಿ ಅಂದ್ರೆ ಇದ್ದೀರಿ, ಇದು ಪಕ್ಕಾ ನಂಬಿಕೆ ಇರಬೇಕು. इस अनुभव में इतनी शक्ति है कि आप आसानी से विपरीत परिस्थितियों से पार हो जाएंगे. ಈ ಸಂಬಂಧ ಈ ಅನುಭವದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂದ್ರೆ ನೀವು ಎಷ್ಟೇ ಕೆಟ್ಟ ಪರಿಸ್ಥಿತಿ ಇರಲಿ, ಎಷ್ಟೇ ಉಲ್ಟಾ ಪರಿಸ್ಥಿತಿ ಇರಲಿ, ವಿಪರೀತ ಪರಿಸ್ಥಿತಿ ಇರಲಿ, ಅದರಿಂದ ನೀವು ಪಾರಾಗಬಹುದು, ಆಗ್ಬಿಡ್ತೀರಿ. दुख समाप्त हो जाएगा और आपका हृदय खुशी से नाच उठेगा. ದುಃಖನೂ ಸಹ ಸಮಾಪ್ತಿ ಆಗುತ್ತೆ ಮತ್ತು ನಿಮ್ಮ ಹೃದಯ ಖುಷಿಯಿಂದ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ, ಖುಷಿಯಿಂದ नृत्य ಮಾಡುತ್ತೆ ಅಂತ. ईश्वर के साथ का संबंध जोड़ने में आप में एक बालक जैसी मासूमियत व ईश्वरीय विवेक भर जाएगा. ಈಶ್ವರ ಜೊತೆಯಲ್ಲಿ ಸಂಬಂಧ ಜೋಡಿಸೋದ್ರಿಂದ ನಿಮ್ಮಲ್ಲಿ ಒಂದು ಪರಮಾತ್ಮನ ಮಗುವಾಗಿದ್ದೀನಿ ಈ ಫೀಲಿಂಗ್ನು ಬರುತ್ತೆ, ಜೊತೆಲಿ ಈಶ್ವರೀಯ ವಿವೇಕ ನಿಮ್ಮಲ್ಲಿ ಬರುತ್ತೆ. ಈಶ್ವರೀಯ ವಿವೇಕ ಅರ್ಥಾತ್ ಈಶ್ವರೀಯ ಸಂಸ್ಕಾರಗಳು, ಗುಣಗಳು ನಿಮ್ಮಲ್ಲಿ ತುಂಬಿಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಆಲ್ರೆಡಿ ಅವರು ಸಾಗರರಾಗಿದ್ದಾರೆ. ಹೇಗೆ ರೀತಿ ಪರಮಾತ್ಮ ಸಾಗರರಾಗಿದ್ದಾರೆ ಅಂದ್ರೆ ನಾವು ಯಾರು? ನಾವು ನದಿಗಳು. ಪರಮಾತ್ಮ ಟ್ರಾನ್ಸ್ಫಾರ್ಮರ್ ಆಗಿದ್ದಾರೆ ಅಂದ್ರೆ ನಾವು ಬಲ್ಬ್ ತರ. ಯಾಕೆಂದ್ರೆ ಟ್ರಾನ್ಸ್ಫಾರ್ಮರ್ ಕರೆಂಟ್ ಬರ್ಬೇಕಲ್ಲ. ಸೇಮ್ ಅದೇ ತರ ಪರಮಾತ್ಮ ಜೊತೆ ನಮ್ಮ ಬುದ್ಧಿನ ಕನೆಕ್ಷನ್ ನಾವು ಯಾವಾಗ ಇಟ್ಕೊಂತೀರಿ ಆಗ ನಮ್ಮಲ್ಲಿ ಅವ್ರ ಶಕ್ತಿಗಳು, ಅವ್ರ ಗುಣಗಳು, ಅವ್ರ ವಿಶೇಷತೆಗಳು ತುಂಬಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಾವು ಅದರಿಂದ ಭರ್ಪೂರಾಗಿ ನಮ್ಮಲ್ಲಿ ದೇವಿ ಕ್ವಾಲಿಟೀಸ್, ಈಶ್ವರೀಯ ಕ್ವಾಲಿಟೀಸ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ನಡತೆಯಲ್ಲಿ. ಅಚ್ಚಾ, ಓಂ ಶಾಂತಿ.